ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಅನ್ನಪೂರ್ಣ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ವಯಸ್ಸು 30ರ ಒಂದು ಪ್ರಾಯ ನಡೆಯುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಜೀವನ ಗಂಡ ಇದ್ದರೂ ಕೂಡ ಜೀವನಕ್ಕೆ ನೆಮ್ಮದಿ ಇಲ್ಲದ ಹಾಗೆ ಆಗ್ತಿದೆ ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆಲ್ಲ ಆಗಲು ಕಾರಣಗಳು, ಯಜಮಾನ ಸರಿಯಾಗಿ ದುಡಿಯಲು ಹೋಗಲ್ಲ, ಬರೀ ಕುಡಿಯುತ್ತಾನೆ ಅಂತೇಳಿ ಒಂದು ದೂರು ಕೊಟ್ಟಿದ್ದಾರೆ. ಸಮಸ್ಯೆ ಹೀಗಾಗಿದೆ, ಮದುವೆ ಆದಾಗಿನಿಂದ ಸಂಪೂರ್ಣ ನನಗೆ ತೃಪ್ತಿ ಸಿಕ್ಕಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಬಯಕೆ ಇವ್ರದ್ದು, ನಿಮ್ಮ ಗೂಟದ ಒಂದು ರುಚಿ ತೋರಿಸಿದರೆ ನಾನೇ ನಿಮಗೆ ಹಣ ಕೂಡ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ ದೇಕೋ ಅವರ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಂಡಲ್ ಒಂದು ಕಾರ್ನ ಕೂಡ ಸೆಲ್ಲಿಂಗಲ್ಲಿ ಇಟ್ಟಿದ್ದಾರೆ. ಅದು 2017ರ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಸೊ ಹ್ಯುಂಡೈ ಎಲೈಟ್ i20 ಅಸ್ಟಾ ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಬನ್ನಿ, ಆ ಒಬ್ಬ ಸೆಲ್ಲರ್ನ ಒಂದು ಕಂಪ್ಲೀಟ್ ರಿವ್ಯೂನ ಕೂಡ ತಿಳಿಸ್ತಾ ಹೋಗ್ತೇನೆ. ಹಾಗೆಯೇ ಈಕೆ ಈ ಥರ ತನ್ನ ಒಂದು ಮಾಹಿತಿಯನ್ನು ಕೂಡ ಕೊಡಲು ಕಾರಣಗಳು ಹೀಗೆಲ್ಲ ಇದೆ. ಯಜಮಾನ ಮಾತ್ರ ಮದುವೆ ಹೊಸತರಲ್ಲಿ ಮಾತ್ರ ಪ್ರೀತಿಸಿ ಆಲ್ಮೋಸ್ಟ್ ತುಂಬಾ ಒಂದು ಮದುವೆ ಕೂಡ ಆದ. ಸೊ ಯಾವಾಗ ಅವರಿಗೆ ನನ್ನ ಮೇಲೆ ಹೆಚ್ಚು ಪ್ರೀತಿ ಇತ್ತೋ ಅವತ್ತೇ ಅವರಿಂದ ಕೂಡ ನಾನು ಚೆನ್ನಾಗಿ ಕೂಡ ಇದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಸ್ನೇಹಿತರೆ, ಅಷ್ಟೆಲ್ಲ ಇದ್ದರೂ ಕೂಡ ಕೊನೆಯದಾಗಿ ಇವಾಗ ಅಷ್ಟೊಂದು ಪ್ರೀತಿ ಕೂಡ ತೋರಿಸ್ತಾ ಇಲ್ಲ, ಬರೀ ಕುಡಿತದ ಒಂದು ಇದು ಕೂಡ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಚೆನ್ನಾಗಿ ನೋಡಿಕೊಂಡು ನನಗೂ ಹೆಚ್ಚು ಸಮಯ ಕೊಡುತ್ತಿದ್ದ. ಸೊ ಇವಾಗ ಅದೆಲ್ಲ ಕೂಡ ಮಾಡ್ತಿಲ್ಲ. ಆದರೆ ಇವಾಗ ಅವನಿಗೆ ನಾನು ಎಲ್ಲೇ ಇದ್ದರೂ ಕೂಡ, ಹೇಗೆ ಇದ್ದರೂ ಕೂಡ ಚೂರು ತಲೆಗೆ ಹಾಕ್ಕೊಂತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಸುಖಕ್ಕಾಗಿ ನಾನು ಈ ಥರ ಒಂದು ನಿರ್ಧಾರ ಕೂಡ ತಗೊಂಡು ನಾನು ಕೂಡ ಈ ರೀತಿಯಾದ ಒಂದು ಚಟ ಕೂಡ ಅನುಭವಿಸಬೇಕು ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾನೆ. ಹಾಗೆಯೇ ಸ್ನೇಹಿತರೆ, ಒಬ್ಬ ವ್ಯಕ್ತಿಯನ್ನು ಇದೆಲ್ಲ ನೋಡಿ ಕೂಡ ನಾನು ಆಯ್ಕೆ ಮಾಡ್ಕೊತೇನೆ. ಯಾರಾದರೂ ಬರ್ಬೋದು. ನನ್ನ ಹತ್ತಿರ ಬರಲು ನಿಮಗೆ ಇಷ್ಟ ಇದ್ದರೆ ಮಾತ್ರ ರಾತ್ರಿ ಸಮಯದಲ್ಲಿ ಬರಬೇಕು, ಮಾರ್ನಿಂಗ್ ಬರ್ತೀರಂದ್ರೆ ಬೇಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಮ್ಮೆ ಬಂದರೆ ಕನಿಷ್ಠ 2 ದಿನ ನನ್ನ ಒಂದು ಮನೆಯಲ್ಲೇ ಇದ್ದು ಸುಖ ಕೊಡಬೇಕು. ನಿಮ್ಮ ಬಳಿ ಏನೂ ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ, ಆದರೆ ಟ್ರಿಪ್ ಮಾಡಲು ಮಾತ್ರ ಕಾರು ಇದ್ದರೆ ಸಾಕು. ಸೊ ನಾನೇ ಕರೆ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬರುವ ಮುಂಚೆ ಮಾತ್ರ ನಿಮ್ಮ ಜೋಡಿ ಒಮ್ಮೆ ವಿಡಿಯೋ ಕಾಲಲ್ಲಿ ಮಾತಾಡ್ತೇನೆ. ಸೊ ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮನ್ನು ಒಪ್ಕೊಳ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದಿಷ್ಟು ಅವರ ಒಂದು ಲಕ್ಷಣಗಳು ಹೀಗೆಲ್ಲ ಇರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಕಾರ್ನ ಬಗ್ಗೆ ನೋಡಲಿಕ್ಕೋದ್ರೆ 2017ರ ಒಂದು ಮಾಡೆಲ್. ಸೆಲ್ಲರ್ನ ಒಂದು ಕಾಮೆಂಟ್ಸ್ ಬಂದುಬಿಟ್ಟು ಲೊಕೇಶನ್ ನಿಮಗೆ ಲುಡಿನಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಆಲ್ಮೋಸ್ಟ್ ಪೀಸ್ ಆಫ್ ಮೈಂಡ್ ಅಂತೇಳಿ ಹೇಳ್ಬೋದು. ಮತ್ತು ಫೈನಾನ್ಷಿಯಲ್ ಫಿಂಗರ್ಸ್ ಕೂಡ ಎಲ್ಲ ಟಿಪ್ಸ್ ಕೊಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಏನಾದರೂ ಒಂದು ಚೇಂಜ್ ಮೈಂಡ್ ಮಾಡ್ಕೊಂಡ್ರು ಕೂಡ 7 ಡೇಸಲ್ಲಿ ನಿಮಗೆ ಮನಿ ಒಂದು ರೀಪ್ಲೇಸ್ಮೆಂಟ್ ಕೂಡ ಮಾಡ್ತಾರೆ. ಮತ್ತು ಕಾರ್ ಕೂಡ ತೊಗೊಂಡು ಮನಿ ರೀಫಂಡ್ ಕೂಡ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಆಲ್ಮೋಸ್ಟ್ ಇವರ ಹತ್ರ ಒಂದು 100+ ಕಾರ್ಸ್ ಕೂಡ ಇದ್ದಾವೆ. ನೀವು ಅಲ್ಲಿ ವಿಸಿಟ್ ಮಾಡಿದರೆ ಯಾವುದಾದ್ರೂ ಒಂದು ಚೂಸ್ ಕೂಡ ಮಾಡ್ಕೋಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಪ್ರೈಸ್ ಬಂದುಬಿಟ್ಟು 4,82,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಕಿಲೋಮೀಟ್ರ್ ಹೋಗಿರೋದು 63,000 ಕಿಲೋಮೀಟರ್ ರನ್ನಿಂಗ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಮತ್ತು 5 ಗೇರ್ ಕೂಡ ಹೊಂದಿರುತ್ತೆ. ನಂಬರ್ ಆಫ್ ಓನರ್ ಸೆಕೆಂಡ್ ಓನರ್ ಕೂಡ ಆಗಿರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ರಿಜಿಸ್ಟ್ರೇಷನ್ ಕೂಡ ಎಲ್ಲ ಅವೈಲೇಬಲ್ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಮತ್ತು ಕಾರ್ನ ಒಂದು ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ. ಮತ್ತು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಮತ್ತು ಬ್ಯಾಕ್ ಆ್ಯಂಡ್ ಆ್ಯಂಗಲ್ ಆಗಿರ್ಬೋದು, ಇದೆಲ್ಲ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಪ್ರೊಫೈಲ್ ಕೂಡ ಆಗಿದೆ. ಪ್ರೊಫೈಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.